ಹಾಯ್ ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಗ ರೆಡಿ ಆಗಿದ್ದಾನೆ. ಅವಾಗಲೇ ನನ್ನ ಮಗಳು, ನಾನು, ನನ್ನ ಮಗ ಮೂವರು ಚಳ್ಳಕೆರೆಗೆ ಹೋಗ್ತಾ ಇದ್ದೀವಿ. ಅಂದರೆ ಸಿಟಿಗೆ, ನಮ್ಮೂರಿಂದ 25 ಕಿಲೋಮೀಟ್ರ್. ನನ್ನ ಮಗನಿಗೆ ಸೈಕಲ್ ಕೊಡಿಸ್ಬೇಕಂತೆ ಇವತ್ತು, ಅದಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಚಳ್ಳಕೆರೆಯಲ್ಲಿ ಸಿಗೋಣ. ಎಲ್ಲರೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಕೊಡೋದು ಮರಿಬೇಡಿ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ ಅಲ್ಲಿ ಸಿಗೋಣ. ಇನ್ನೇನು ಹೊರಡ್ತಾ ಇದ್ದೀವಿ, ಟೈಮ್ ಆಯಿತು. ನನ್ನ ಮಗಳು ಡೋರ್ ಹಾಕ್ತಿದ್ದಾಳೆ. ಅಲ್ಲಿ ಸಿಗೋಣ ಚಳ್ಳಕೆರೆಯಲ್ಲಿ, ಸಿಟಿಯಲ್ಲಿ. ನೋಡೋಣ, ಸೈಕಲ್ ತರಬೇಕಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಬೇಗ ಬಾ, ಬಸ್ ಬರುತ್ತೆ. 9:30ಕ್ಕೆ ಐತೆ ಬಸ್ಸು. ಇವಾಗಿನ ಚಳ್ಳಕೆರೆ ಬಂದ್ವಿ ಫ್ರೆಂಡ್ಸ್. ನಮ್ಮ ಚಳ್ಳಕೆರೆ ನೋಡಿ ಇವಾಗ ಹೋಗ್ತಾ ಇದ್ದೀವಿ. ಬಸ್ಸಿಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯೋಗಿ ಹೋಗ್ತಾ ಇದ್ದೀವಿ ಇವಾಗ ಶೋರೂಮಿಗೆ ಸೈಕಲ್ ತಗೊಳ್ಳೋಕ್ಕೆ. ಸಿಟಿಗೆ ಬಂದ್ವಿ ಈಗಷ್ಟೇ. ಎಲ್ಲ ಚೇಂಜ್ ಆಗಿಬಿಟ್ಟಿದೆ ನಮ್ಮ ಚಳ್ಳಕೆರೆ. ಬಿಲ್ಡಿಂಗ್ ಎಲ್ಲ ಹೊಡೆದಾಕಿದ್ದಾರೆ, ಹೊಸದಾಗಿ ಕಟ್ತಾರೇನೋ. ರೋಡ್ ಸೈಡ್ ತುಂಬ ಅಂಗಡಿಗಳಿದ್ವು, ಎಲ್ಲ ತೆಗ್ದಿದ್ದಾರೆ. ನೋಡಿ ನಮ್ಮ ಚಳ್ಳಕೆರೆ ಹೀಗಿದೆ. ಸೈಕಲ್ ಅಂಗಡಿಗೆ ಹೋಗ್ತಾ ಇದ್ದೀವಿ. ಶೋರೂಮ್ಗೆ ಸಿಗ್ತಿಲ್ಲ, ನಾನಿದೆ ಫಸ್ಟು ಹೋಗ್ತಾ ಇರೋದು. ನೋಡೋಣ ಬನ್ನಿ. ನನ್ನ ಮಗ ಮುಂದೆ ಹೋಗ್ತಿದ್ದಾನೆ. ಪಾರ್ಲರ್ಗೆ ಹೋಗೋಣ ಅಂತ ಬ್ಯೂಟಿ ಪಾರ್ಲರಿಗೆ ಬಂದ್ವಿ. ಐಬ್ರೋ ಮಾಡಿಸ್ಬೇಕಾಗಿತ್ತು. ಇದೆಲ್ಲ ಆಮೇಲೆ ಶೋರೂಮಿಗೆ ಹೋಗೋಣ. ಬ್ಯೂಟಿ ಪಾರ್ಲರ್ ಫ್ರೆಂಡ್ಸ್. ಇವಾಗ ಸೈಕಲ್ ಶೋರೂಮ್ ಹತ್ರ ಬಂದಿದ್ದೀವಿ. ತಗೊಳ್ಳೋಣ ಅಂತ ಎಲ್ಲ ಇಟ್ಟಿದ್ದಾರೆ. ಇವಾಗ ಒಳಗಡೆ ಹೋಗೋಣ ಬನ್ನಿ, ನೋಡೋಣ. ನನ್ನ ಮಗ ಒಳಗಡೆ ಹೋಗಿ ನೋಡೋಣ ಅಂತ. ಇಷ್ಟೇನಾ? ಹೌದಾ? ನೋಡಿ ಫ್ರೆಂಡ್ಸ್, ನಮಗೆ ಬೇಕಂದರೆ ದೊಡ್ಡದಾಗಿರೋ ಸೈಕಲ್ ಎಲ್ಲ ಸಿಗ್ತವೆ. ಅಂದರೆ ಇಲ್ಲೇ ರೆಡಿ ಮಾಡಿ ಕೊಡ್ತಾರೆ. ಇಲ್ಲಿ ರೆಡಿ ಮಾಡ್ತಿದ್ದಾರಲ್ಲ ನೋಡಿ. ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಶೋರೂಮಲ್ಲಿ. ಯಾವ್ದು ಬೇಕಾದರೂ ತಗೋಬೋದು. ಚೆನ್ನಾಗೈತಾ ಯೋಗಿ? ಯಾವುದು ಸೆಲೆಕ್ಟ್ ಮಾಡು. ನೋಡ್ತಿದ್ದಾನೆ ಯಾವ್ದು ತಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡ್ತಿದ್ದಾನೆ. ನೋಡೋಣ ಯಾವ್ದು ಚಾಯ್ಸ್ ಮಾಡ್ತಾನೋ ಅವನು ಅಂತ. ಯಾವುದಿರಲಿ ಯೋಗಿ? ನೋಡು ಯಾವ ಕಂಪ್ನಿದು. ಕಂಪ್ನಿ ಯಾವುದು? ಹೀರೋ ಕಂಪ್ನಿ ನೋಡು. ಹೀರೋ ಕಂಪ್ನಿ ಕೇಳು. ಅಣ್ಣ, ಹೀರೋ ಕಂಪ್ನಿ ಇಲ್ವಾ? ರೇಂಜಿಯನ್ ಕಂಪ್ನಿ, ಟಾಪ್ ಸ್ಟಾರ್ ಕಂಪ್ನಿ, ಹೀರೋ ಕಂಪ್ನಿ ಎಲ್ಲ ಇದೆ. ಹಾಂ, ಓಕೆ ನೋಡೋಣ. ಸ್ಟಾರ್ ಕಂಪ್ನಿದು ಶಾಕ್ ಅಬ್ಜರ್ ಇರುತ್ತೆ. ಟಾಪ್ ಸ್ಟಾರ್ ಕಂಪ್ನಿ ಇರೋದ್ರಿಂದ ಇದು 7,500 ರೂಪಾಯಿ ಇರುತ್ತೆ. 6,500 ರೂಪಾಯಿ ಸಿಗುತ್ತೆ. ಇದು 7,500, 6,500 ಕೊಡ್ತೀರಾ? ಸಿಗುತ್ತೆ. ಈ ತರ ಐಟಮ್ ಬಂದ್ಬಿಟ್ಟು ರೆಗ್ಯುಲರ್ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು 5,000 ರೂಪಾಯಿ ಇರುತ್ತೆ. 500 ರೂಪಾಯಿ ಡಿಸ್ಕೌಂಟ್ ಹೋಗಿ 4,500 ರೂಪಾಯಿ ಸಿಗುತ್ತೆ. ಇದನ್ನ ಫ್ರೀ ಕೊಡ್ತೇವೆ ಮುಂದೆ. ನಿಮ್ಮ ಕಡೆಯಿಂದ ಬೆಲ್ ಫ್ರೀ ಇರುತ್ತೆ. ಯಾವ್ದು ನೋಡು ಯೋಗಿ, ಚಾಯ್ಸ್ ಮಾಡು, ಆಮೇಲೆ ರೇಟ್ ಮಾಡೋಣ ಅಂತ. ಇದನ್ನ ಟಾಪ್ ಸ್ಟಾರ್ ಕಂಪ್ನಿ ಐಟಮ್ ಆಗಿರೋದ್ರಿಂದ ಹೆಂಗಿರುತ್ತೆ ಐಟಮ್ ಇದು. ಅದಕ್ಕಪ್ಪ ನೋಡೋಣ ಮೇಲೆ ದೊಡ್ಡದಾಗುತ್ತಾ? ಇಲ್ಲ, ಕರೆಕ್ಟ್ ಆಗುತ್ತೆ. ನಾನು ಸೀಟ್ ಡೌನ್ ಮಾಡ್ಕೊಡ್ತೀನಿ. ರೆಡಿ, ಒಂದು ನಿಮಿಷ ನೋಡೋಣ. ಅಪ್ಪನಿಗೆ ಫೋನ್ ಮಾಡಿ ಕೇಳ್ತೀನಿ. ಫೈನಲ್ ಆಗಿ ಇದೆ, ಸೆಲೆಕ್ಟ್ ಮಾಡಿದ್ದಾನೆ ಇವಾಗ. 6,4 ಸೈಕಲ್ ತಗೊಂಡ್ವಿ ಕೊನೆಯದಾಗಿ. ಚೆನ್ನಾಗಿದೆ ಅಲ್ವಾ? ಫೈನಲ್ ಆಗಿ ತಗೊಂಡ್ವಿ. ಇನ್ನೇನು ರೇಟ್ ಆಯಿತು. ಬಿಲ್ ಹಾಕ್ಸ್ಕೊಂಡು ಹೋಗೋದೆ. ನೋಡಿ ಕುತ್ಕೋ ನಂದಿನಿ, ನೀನು ಕುತ್ಕೋ. ಸೀಟ್ ಸ್ವಲ್ಪ ದೊಡ್ಡದಾಯಿತು ಅಂತಿದ್ದಾರೆ ಅವರು. ಡೌನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಡೌನ್ ಮಾಡಿಸ್ಕೊಂಡು ಬಿಲ್ ಹಾಕ್ಸ್ಕೊಂಡು ಹೋಗೋದು. ಓಕೆ, ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಹಾಗೆ ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಎಲ್ಲರೂ ಸಪೋರ್ಟ್ ಮಾಡಿ.
ಫ್ರೆಂಡ್ಸ್ ಇವಾಗಲೇ ಚಳ್ಳಕೆರೆಯಲ್ಲಿ ಸೈಕಲ್ ತುಳಿತೀರಂತ ಇನ್ನೂ ರೆಡಿ ಆಗಿಬಿಟ್ಟಿದ್ದಾರೆ. ನಂದಿನಿ ಅಂತ ನಾನು ತುಳಿತೀರಂತ ಹೇಳ್ತಿದ್ದಾಳೆ. ಬೇಡ, ಮನೆಗೆ ಹೋಗಿ ಪೂಜೆ ಮಾಡಿ ಆಮೇಲೆ ತುಳಿರಿ ಅಂತ ಹೇಳ್ತಾ ಇದ್ದೀನಿ. ನೋಡಿ ಇವಾಗಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಾರೆ, ಸೈಕಲ್ ರನ್ನಿಂಗ್ ಮಾಡ್ತಿದ್ದಾರೆ. ಅವಾಗಲೇ ಮನೆಗೆ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ತುಳಿರಂತೆ. ಓಕೆನಾ? ಸಿಂಗಲ್ ತಡಿ ತಗೊಂಡ್ವಿ, ಹಾಗೆ ಬೆಡ್ಶೀಟ್ ತಗೊಂಡ್ವಿ ತಡಿ ಮೇಲೆ ಹಾಕೋಕ್ಕೆ. ಎರಡು ಬೆಡ್ಶೀಟ್, ತಡಿ ಕವರ್, ಹಾಗೆ ಫ್ಯಾನು ಎಲ್ಲ ಶಾಪಿಂಗ್ ಮುಗೀತು ಫ್ರೆಂಡ್ಸ್. ಸ್ವಾಮೀಜಿ ಮಲಗಿದ್ದಾಳೆ ನಂದಿನಿ. ನಿದ್ದೆ ಬಂದ್ಬಿಟ್ಟೈತೆ, ಚೆನ್ನಾಗಿ ಬಿಸಿಲಲ್ವಾ, ಅದಕ್ಕೆ ನಿದ್ದೆ ಮಾಡ್ತೀನಿ. ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಮನೆಗೆ. ನೋಡಿ ಸೈಕಲ್ ಇವಾಗಿನ ಆಟೋದಲ್ಲಿ ಹಾಕ್ಕೊಂಡ್ಬಂದ್ವಿ ಫ್ರೆಂಡ್ಸ್. ಹೇಗಿದೆ ನೋಡಿ ಸೈಕಲ್, ಈ ಥರ ಚೆನ್ನಾಗಿದೆ ಅಲ್ವಾ? ಆಮೇಲೆ ಪೂಜೆ ಮಾಡೋದು ಹೇಗೆ ಸಂಜೆ ಟೈಮಲ್ಲಿ ತುಳಿಯೋವಂತೆ. ಬಿಸಿಲಿದೆ ಇವಾಗ. ಮನೆಗೆ ಮಂಚ ತಂದ್ವಿ ಒಂದು, ಹಾಗೆ ದಿವಾನ್ ಕಟ್ ಮೇಲೆ ತಡಿ ಇರಲಿಲ್ಲ, ತಡಿ ಹಾಗೆ ಇದು ತಡಿ ಮೇಲೆ ಹಾಕೋ ಕವರು ಮತ್ತು ಫ್ಯಾನು ಎಲ್ಲ ತಗೊಂಡ್ಬಂದ್ವಿ. ನಮ್ಮ ಶಾಪಿಂಗ್ ಎಲ್ಲ ಮುಗೀತು. ಬೇಕಾದರೆ ಚೌ ತಗೊಂಡ್ಬಂದ್ವಿ ಮತ್ತು ಈರುಳ್ಳಿ ಬೋಂಡ. ತುಂಬ ಹಶ್ವಾಗಿದೆ ಹೊಟ್ಟೆ, ಅದಕ್ಕೆ ತಿನ್ನೋಣ ಅಂತ ತಗೊಂಡ್ಬಂದ್ವಿ ಫ್ರೆಂಡ್ಸ್. ಬಾರಪ್ಪ ಯೋಗಿ ನಿಲ್ಲಿಸು, ಆಮೇಲೆ ಸಂಜೆ ಪೂಜೆ ಮಾಡಿದ್ಮೇಲೆ ಸ್ಟಾರ್ಟ್ ಮಾಡುವಂತೆ ತುಳಿಯೋದು, ಆಯಿತಾ? ಬಾಯಿಲಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಾಯ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇನ್ನೇನು ಪೂಜೆ ಮಾಡ್ತಿದ್ದಾಳೆ ನನ್ನ ಮಗಳು ನಂದಿನಿ. ನನ್ನ ಮಗ ಅವಸರದಲ್ಲಿದ್ದಾನೆ ಸೈಕಲ್ ತುಳಿಯೋಕ್ಕೆ ಫ್ರೆಂಡ್ಸ್. ಅದಕ್ಕೆ 4 ಗಂಟೆ ಆಯಿತು ಟೈಮು, ಸಂಜೆ ಟೈಮ್ ಆಯ್ತಲ್ಲ, ಪೂಜೆ ಮಾಡಿಕೊಡಮ್ಮ ನಾನು ತುಳಿಬೇಕಂತಿದ್ದ. ಅದಕ್ಕೆ ನನ್ನ ಮಗಳಿಗೆ ಹೇಳಿದೆ ಪೂಜೆ ಮಾಡೋಕ್ಕೆ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಎಲ್ಲರೂ ಸಪೋರ್ಟ್ ಮಾಡಿ. ನೀಟಾಗಿ ಪೂಜೆ ಮಾಡು. ಅಲ್ಲೊಂದಂತ ಹಚ್ಚಮ್ಮ. ಇಲ್ಲೊಂದು ಹಚ್ಚು. ಸಾಕು, ಅರ್ಶಿನ ಕುಂಕುಮ ಹಚ್ಚು. ಅವಸರ ಇವನಿಗೆ, ಯಾವಾಗ ಸೈಕಲ್ ತುಳಿಲಿ ಅಂತ. ಇರಲಿ ಹಚ್ಚು. ಪೂಜೆ ಆಯಿತು, ಅರ್ಶಿನ ಕುಂಕುಮ ಹಚ್ಚಿದಾಯಿತು. ಇನ್ನೇನು ಒಂದೆರಡು ಊದ್ಕಡ್ಡಿ ಬೆಳಗು. ಚಾಲೂ ಮಾಡಿಬಿಡ್ತಾನೆ ನನ್ನ ಮಗ ಓಪನಿಂಗು. ಇಲ್ಲಿ ಅಂತೆ ಹಚ್ಚು. ಉದ್ದಿನ ಕಡ್ಡಿ ಹಚ್ಚು. ಹುಷಾರಾಗಿ ಓಡಿಸ್ಬೇಕು ಯೋಗಿ, ರೋಡ್ ಮೇಲೆ ಹೋಗ್ಬಾರ್ದು. ಇಟ್ಕೋ ಹೋಗೋ ಅಲ್ಲಿ ಉದ್ದಿನ ಕಡ್ಡಿ. ಫುಲ್ ತೋರಿಸ್ತಿದ್ದೀನಲ್ಲ, ಫುಲ್ ತೋರಿಸಿದ್ದೀನಿ ಯೋಗಿ. ಇಟ್ಕೊಳ್ಳೋ. ಹಚ್ಕೊಂತ ಒಳಗೋಗಿ ಹಚ್ಕೊಂತು.
ಪೂಜೆ ಮಾಡ್ತಿದ್ದಾಳೆ ನನ್ನ ಮಗಳು. ತಮ್ಮನಿಗೆ ಸೈಕಲ್ ತಂದಿರೋಕ್ಕೆ ಅಕ್ಕ ಪೂಜೆ ಮಾಡ್ತಿದ್ದಾಳೆ. ನೀನು ಬೆಳಗೋ ಯೋಗಿ ನೋಡು. ಅವನಿಗೆ ಅರ್ಜೆಂಟು ಸೈಕಲ್ ತುಳಿಯೋಕ್ಕೆ. ಅಲ್ಲಿ ಹಾಕ್ಬಿಡು, ಅಲ್ಲಿ ತುಳಸಿ ಗಿಡದ ಹತ್ರ. ಇಲ್ಲ ಹಾಕ್ಬಿಡು. ಓಕೆ ಫ್ರೆಂಡ್ಸ್, ಇವಾಗ ನೋಡಿ ಯೋಗೇಶ ಇವಾಗ ಸೈಕಲ್ ತುಳಿತಾ ನೀಟಾಗಿ ಹಾಕೋ ಉದ್ದಿನ ಕಡ್ಡಿ. ಅರ್ಜೆಂಟ್ ಅವನಿಗೆ ತಡಿಯೋ, ಒಂದು ನಿಮಿಷ ವಿಡಿಯೋ ಮಾಡ್ತೀನಿ ನೋಡು. ಹಾಂ, ಬಲ್ಗಾಲಿಟ್ಟು ತುಳಿ ನೀಟಾಗಿ ಕೈ ಮುಗಿ. ಆಯ್ತು, ಸ್ಟಾರ್ಟ್. ನಿಧಾನ, ಒಳ್ಳೇದಾಗ್ಲಿ. ನಂದಿನಿ ನಾನು ತುಳಿತೀನಂತ ಓದ್ಲು, ನೋಡೋಣ ಅವಳು ಹೆಂಗೆ ಸೈಕಲ್ ತುಳಿತಾಳಂತ. ನಿಧಾನ, ನಿನಗೆ ಬರುತ್ತಾ?